ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಗುರಿ ಒಂದೇ, ಅದು ಜಾಜಿ ಸಾವು. ಸರಿ, ಇವತ್ತು ಪ್ರಮಾಣ ಮಾಡೋದಕ್ಕೆ ಹೇಳಿದ್ಲಲ್ಲ ಜಾಜಿ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾ? ಇಲ್ಲ. ಇದೆಲ್ಲದರ ಸೂತ್ರಧಾರಿ ಆ ಕಡಕಿ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ನಾನು ನಿನಗಿಂತ ಬಲಿಷ್ಠವಾಗಿದ್ದೀನಿ. ಜಾಜಿನ ಬಲಿ. ನಿನ್ನ ದುರಹಂಕಾರ ಮಿತಿ ಮೀರಿ ಹೋಗ್ತಾ ಇದೆ. ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಜಾಜಿ, ನಾನು ಯಾವ ತಪ್ಪು ಮಾಡಿಲ್ಲ. ಸುನೀತಾ ಅವ್ರ ಗರ್ಭಪಾತಕ್ಕೆ ನಾನು ಕಾರಣ ಅಲ್ಲ. ಇಷ್ಟು ಸಾಕು ಬಂಗಾರಿ. ನನ್ನ ಮೇಲೆ ಪ್ರಮಾಣ ಮಾಡಿದ್ಯಾ ಅಂದರೆ ನೀನು ಹೇಳಿದ ಸತ್ಯನೇ. ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ಅಂತೂ ನನ್ನ ಗಂಡ ನಿರಪರಾಧಿ ಅಂತ ತೋರಿಸ್ಕೊಟ್ಟೆ. ನನ್ನನ್ನು ಸಂಕಷ್ಟದಿಂದ ಪಾರ್ ಮಾಡಿದೆ. ಅಪ್ಪ, ಅಜ್ಜಿ, ಇನ್ನಾದರೂ ನನ್ನ ಗಂಡ ನಿರಪರಾಧಿ ಅಂತ ನಂಬ್ತೀರಾ ಅಲ್ವಾ? ನಿನ್ನ ಮೇಲೆ ಪ್ರಮಾಣ ಮಾಡಿದ ಮೇಲೂ ಬಂಗಾರಿನ ನಂಬದೇ ಇದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋಲ್ಲ. ಇದನ್ನೆಲ್ಲ ಬಿಡಮ್ಮ, ನಾವು ಬಂಗಾರಿನ ಸಂಪೂರ್ಣವಾಗಿ ನಂಬಿದ್ದೀವಿ. ಜಾಜಿ ಮೇಲೆ ಸುಳ್ಳಾಣೆ ಇಟ್ಬಿಟ್ಟ. ಜಾಜಿ ಮರಣಕ್ಕಿನ್ನೂ ಹತ್ರ ಆಗ್ಬಿಟ್ಲು. ಅಯ್ಯೋ ಜಗನ್ಮಾತೆ. ನಿನಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಬಂದಿದ್ದೀನಿ. ನನ್ನ ದಾರಿ ಗಡ್ಡ ಬರಬೇಡ ಅಂತ 1000 ಸರ್ತಿ ಹೇಳಿದ್ದೀನಿ. ನೀನ್ ಏನೇ ಮಾಡಿದ್ರು ನನ್ನ ನಿಯಂತ್ರಿಸಕ್ಕಾಗಲ್ಲ. ಜಾಜಿನ ನನ್ನ ಕೈಯಿಂದ ಬದುಕೋಬೇಕು ಅಂತ ಇಷ್ಟೊಂದು ಆಟಗಳಲ್ವಾ? ಆಡು ಆಡು, ಅದೆಷ್ಟು ಆಟ ಆಡ್ತೀವಿ ನಾನು ನೋಡೇ ಬರ್ತೀನಿ. ಆದ್ರೆ ಈ ಆಟದಲ್ಲಿ ಸೋಲೋದು ನೀನೇ. ಏನಯ್ಯ ಕಡ್ಕಿ ನಿನ್ನ ದುರಾವಸ್ಥೆ? ಯಾಕಶ್ಚಿತ್ತೊಬ್ಬ ಕುರೂಪಿಯಿಂದ ಏಟ್ ತಿಂದು ಬಿದ್ದು ಒದ್ದಾಡ್ತಾ ಇದೆಯಲ್ಲ ವಾಮಾಚಾರಿ, ಅದು ನಿನ್ಗೆ ನಾಚಿಕೆ ಆಗೋದಿಲ್ಲ? ನಾನು ನಿನ್ನನ್ನು ಏನೋ ಅಂತ ತಿಳ್ಕೊಂಬಿಟ್ಟಿದ್ದೆ. ಇಲ್ಲಿ ನೋಡಿದ್ರೆ
ನೀನೇ ಆವಾಹನೆ ಮಾಡಿಕೊಂಡ ಕುರೂಪಿ ನಿನ್ನ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಒಂದು ಓಡ ಹೋಗ್ಬಿಟ್ಟಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಬಾಯ್ಗೆ ಬಂದಾಗೆಲ್ಲ ಬೊಗಳು ಬೇಡ ವಿರೂಪಾಕ್ಷ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದಂತೆ. ಕ್ಷಮಿಸು, ಎದೆಗೊದ್ದಿದ್ದು ಕುರೂಪಿ ಅಲ್ವಾ? ಆಡ್ಕೋ ವಿರೂಪಾಕ್ಷ, ಆಡ್ಕೋ. ನನ್ನ ಪರಿಸ್ಥಿತಿ ನಿಂಗೆ ನಗು ತರಿಸ್ತಿದ್ಯಲ್ಲ, ಆಡ್ಕೋ. ಎಲ್ರಿಗೂ ಒಂದು ಕಾಲ ಅನ್ನೋದಿರುತ್ತೆ. ತಾನೇ ಜೀವ ಕೊಟ್ಟು ಎದುರಿಸೋದಕ್ಕಾಗದೆ ಇರೋರಿಗೆ ಇನ್ನೆಂಥ ಕಾಲ ಬರುತ್ತೆ? ಸುಮ್ನಿರಯ್ಯ, ಸಾಕು, ಸುಮ್ನಿರು. ಏನ್ ಮಾಡ್ಲಿ ವಿರೂಪಾಕ್ಷ? ಆ ಕುರೂಪಿ ಮಿತಿ ಮೀರಿ ಹೋಗಿದ್ದಾನೆ. ನನ್ನ ಹಿಡಿತಕ್ಕೆ ಸಿಗ್ತಾ ಇಲ್ಲ. ಏನ್ ಮಾಡ್ಲಿ? ಅವನನ್ನ ನಿಯಂತ್ರಿಸೋಕಾಗ್ತಿಲ್ಲ. ಏನ್ ಮಾಡ್ಲಿ ಅಂದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದಲ್ಲ, ಕಲ್ಲು ಹೊಡಿಬೇಕು, ಬಲ ಪ್ರಯೋಗ ಮಾಡಬೇಕು ಕಟ್ಕೆ. ಅದನ್ನ ಮಾಡೋದು ದೊಡ್ಡ ವಿಚಾರ ಅಲ್ಲ ವಿರೂಪಾಕ್ಷ. ಹಾಗೆ ಮಾಡಿ ಅವನನ್ನ ಬಂಧಿಸಿದ್ರೆ ನನ್ನ ಶಕ್ತಿ ವ್ಯಯ ಆಗುತ್ತೆ. ಹಾಗಂತ ಬಿಟ್ರೆ ಶ್ರೀಚಕ್ರ ನಾಶ ಆಗುತ್ತೆ. ಅವನಂತ ಹುಳುಗಳನ್ನ ಬಂಧಿಸೋಕೆ ನಮ್ಮ ಶಕ್ತಿ ಸಾಮರ್ಥ್ಯ ವ್ಯಯ ಆದ್ರೆ ಮುಂದೆ ನಮಗಾಗ್ಬೇಕಾಗಿರೋ ಕೆಲಸಗಳಿಗೆ ತೊಂದರೆ ಆಗುತ್ತೆ ವಿರೂಪಾಕ್ಷ. ಹಾಗಂತ ನಿನ್ ಎದೆಗೊದ್ದಲ್ಲ, ಅದನ್ನ ಮರೀತೀಯ? ಅಂತ ಹುಳು ಕೈಲಿ ಏನ್ ತಿಂದಿದೆಯಲ್ಲ ಅದನ್ನ ಮರ್ತು ಬಿಡ್ತೀಯ? ಶ್ರೀಚಕ್ರ ಬಿಟ್ಟು ಬಿಡ್ತೀಯ? ಒಮ್ಮೆ ಶಕ್ತಿ ವ್ಯಯ ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧನೆಗಳನ್ನ ಮಾಡಬೇಕು. ದೀರ್ಘಕಾಲದ ತಪಸ್ಸಿಗೆ ಕೂರ್ಬೇಕು. ಹಾಗಂತ ಸುಮ್ಮನೆ ಇದ್ರೆ ಹೇಗೆ ಗುರುಗಳೇ? ನಿಮ್ಮ ಶಕ್ತಿ ಸಂಚಾರದಿಂದ ಹುಟ್ಟಿದ ಕ್ರಿಮಿ ನಿಮ್ಮ ಮೇಲೆ ಸವಾರಿ ಮಾಡಿದಾಗ ಸುಮ್ಮನಿರೋ ತರವಲ್ಲ. ಗುರುಗಳೇ, ನಿಮ್ಮಂಥ ಕ್ಷುದ್ರ ಶಕ್ತಿ ಆರಾಧಕರಿಗೆ ಇಂಥ ಕ್ಷುದ್ರ ಶಕ್ತಿಗಳನ್ನು ಮಟ್ಟ ಹಾಕೋದು ಒಂದು ಲೆಕ್ಕವೇ? ನೀವು ಮನಸ್ಸು ಮಾಡಿದ್ರೆ ಆ ಕುರೂಪಿ ಅಂತ 100 ಕುರೂಪಿಗಳನ್ನು ನಿಮ್ಮ ಕೈಗೊಂಬೆಯಂತೆ ಆಡಿಸ್ಬೋದು. ಹಾಗಿರೋವಾಗ ಶಕ್ತಿ ವ್ಯಯ ಆಗುತ್ತೆ ಅನ್ನೋ ಭಯ ಬೇಡ. ಈಗ ನಾವು ಸುಮ್ಮನಿದ್ರೆ ಜಾಜಿ ಜೀವನ ರಕ್ಷಿಸೋದು ಅಸಾಧ್ಯ. ಅದಕ್ಕೆ ಅವನನ್ನು ಬಂಧಿಸಿ. ಅಷ್ಟಕ್ಕೂ ಶಕ್ತಿ ವ್ಯಯ ಆದರೆ ಮತ್ತೊಂದು 6 ತಿಂಗಳಲ್ಲಿ ಸಂಪಾದಿಸಬಹುದು. ಆ ಶಕ್ತಿ, ಹಠ, ಏಕಾಗ್ರತೆ ನಿಮ್ಮಲ್ಲಿದೆ. ಆದರೆ ಆದ ಅವಮಾನಕ್ಕೆ ಪ್ರತೀಕಾರ ಬೇಡವಾ? ಶ್ರೀಚಕ್ರ ನಿಮ್ಮ ಜನ್ಮ ಜನ್ಮಾಂತರದ ಆಸೆ, ಕನಸು, ಹೋರಾಟ. ಅದನ್ನು ಪಡಿಬೇಕಾದ್ರೆ ಕೆಲವೊಂದು ತ್ಯಾಗಗಳು ಅನಿವಾರ್ಯ. ಹೀಗೆ ಬಿಟ್ಟರೆ ಅವನು ಜಾಜಿನ ಕೊಲ್ತಾನೆ. ಜಾಜಿನ ಕೊಂದರೆ ಶ್ರೀಚಕ್ರ ನಾಶ ಆಗುತ್ತೆ. ನಿಮಗೆ ಶ್ರೀಚಕ್ರ ಬೇಡವಾ? ಶಕ್ತಿ ವ್ಯಯ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ ಗುರುಗಳೇ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಕುರೂಪಿನ ಬಂಧಿಸಿ. ನಿಮ್ಮನ್ನೇ ಎದುರಾಕೊಂಡು ಜಾಜಿಗೆ ತೊಂದರೆ ಕೊಟ್ಟವನಿಗೆ ಶಿಕ್ಷೆ ಕೊಡಿ. ಯಾಕೆ ಮೌನವಾಗಿದ್ದೀರಾ ಗುರುಗಳೇ? ಆ ಕ್ಷುದ್ರ ಶಕ್ತಿ ಕುರೂಪಿಯ ವಿರುದ್ಧ ಪ್ರತೀಕಾರ ತೀರಿಸ್ಕೋತೀರಾ ಅಲ್ವಾ? ಹೌದು, ಅವನನ್ನ ಮಟ್ಟ ಹಾಕೇ ತೀರ್ತೀನಿ. ಜಾಜಿ, ಪ್ರತಿ ಸರಿ ನಾನು ನಿನ್ ಮೇಲೆ ದಾಳಿ ಮಾಡ್ಬೇಕು ಅನ್ಕೊಂಡಾಗ್ಲೆಲ್ಲ ನೀನ್ ತಪ್ಪಿಸ್ಕೋತಾ ಇದೀಯಾ. ಒಂದಲ್ಲ ಒಂದ್ ಕಾರಣಕ್ಕೆ ನನ್ನ ಬೇಟೆ ಕೈ ತಪ್ತಾ ಇದೆ. ನಿನ್ನೊಳಗಿನ ಶ್ರೀಚಕ್ರ ನಿನ್ನ ರಕ್ಷಿಸ್ತಾ ಇದೆಯಾ ಅಥವಾ ನಿನ್ನ ಭಕ್ತಿ ನೀನು ಕಾಯ್ತಾ ಇದೆಯಾ?
ಅಥವಾ ಅಮ್ಮನವ್ರು ನೆಲೆಸಿರುವ ಈ ಕಾರ್ಯಕ್ಷೇತ್ರದಿಂದಾಗಿ ನೀನು ನನ್ನಿಂದ ಪಾರಾಗ್ತಾ ಇದೀಯಾ ಗೊತ್ತಿಲ್ಲ. ಆದ್ರೆ ನೀನು ನನ್ನ ಕೈಗೆ ಸಿಕ್ತಿಲ್ಲ ಅನ್ನೋದಂತೂ ಸತ್ಯ. ಇನ್ನು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಅಮ್ಮನವರ ಕಾರ್ಯಕ್ಷೇತ್ರ. ಇಲ್ಲಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ಬಹುದು. ಅದಕ್ಕೆ ನನ್ನ ಕಾರ್ಯಕ್ಷೇತ್ರಕ್ಕೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀನ್ ಬಲಿ ಹಾಕ್ತೀನಿ. ಏನ್ ಮಾಡ್ಬೇಕು ಅಂತಿದ್ಯಾ ಈಗ? ನನ್ನ ಶಕ್ತಿ ವ್ಯಯ ಆದ್ರೂ ಪರವಾಗಿಲ್ಲ ವಿರೂಪಾಕ್ಷ. ಆ ಕುರುಪಿನ ಮಟ್ಟ ಹಾಕೋದಕ್ಕೆ ಮಹಾಶೂದ್ರ ಯಾಗ ಮಾಡ್ತೀನಿ. ನನ್ನ ಪ್ರಾಣನೇ ಒತ್ತೆ ಇಟ್ಟು ಈ ಯಾಗನ ಮಾಡ್ತೀನಿ. ನನ್ನ ತಲೆದಂಡ ಆದ್ರೂ ನಾನು ಹೆದರೋದಿಲ್ಲ. ಪ್ರಾಣಕ್ಕಿಂತ ಮಾನ ಮುಖ್ಯ. ನನ್ನನ್ನೇ ಅವಮಾನಿಸ್ದ ಇಷ್ಟು ದಿನ ಒದ್ದಾಡಿಸ್ದ ಆ ಕುರುಪಿನ ಬಂಧಿಸ್ತೇ ಬಿಡೋದಿಲ್ಲ. ಮಣಿಕಂಠ, ಇವತ್ತು ಶೂದ್ರ ಮಹಾಯಾಗ ಶುರು. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡ್ಕೋ. ಸರಿ ಗುರುಗಳೇ. ಏನಾಯ್ತು ಮಣಿಕಂಠ? ಏನಿಲ್ಲ ಗುರುಗಳೇ, ಏನಿಲ್ಲ. ಇಲ್ಲೇನು ಮಾಡ್ತಿದ್ಯಾ ಬಂಗಾರಿ? ಏನಿಲ್ಲ. ಸರಿ ಬಾ ಒಳಗೆ. ಜಾಜಿ, ಏನೋ ಎಷ್ಟು ದಿನ ಆಯ್ತು ನಾವು ಹೊರಗೋಗಿ ಜೊತೆಲಿದ್ದು? ಸದ್ಯ ತಮ್ಗದ್ ನೆನ್ಪಿದ್ಯೋ? ನೆನ್ಪಿಲ್ದೇ ಇದ್ರೆ ಕೇಳ್ತೀನಾ? ಏನು ಸಾಹೇಬ್ರಿಷ್ಟು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ನಿನ್ನ ಹತ್ರ ಮಾತಾಡೋದಕ್ಕೆ ಸಮಾಚಾರ ಇರಲೇಬೇಕಾ? ಯಾವತ್ತೂ ಇಲ್ದೇ ಇರೋದು ಇವತ್ತೇನು ಹೊಸದಾಗಿ? ನಾನು ಯಾವಾಗ್ಲೂ ಇರೋದು ಹಿಂಗೆ. ನೀ ನನ್ನ ಕೈ ಸಿಗೋದಿಲ್ಲ. ಹೌದೌದು, ಇತ್ತೀಚೆಗೆ ದೂರ್ವಾಸ ಮುನಿಗಳ ಅವತಾರ ಆಯ್ತಿದ್ ನೀನಾ? ನಾನೇನಲ್ಲ, ನೀನ್ ನನ್ನ ಜೊತೆ ಇರೋದೇ ಇಲ್ಲ, ಅದಕ್ಕೆ ಬೇಜಾರು. ನೀನು ಅಷ್ಟೇ, ಮೊದ್ಲಿನ ತರ ನಗ್ನಗ್ತಾ ಇರೋದೇ ಇಲ್ಲ. ಸಿಡುಕ್ಮೂತಿ ಸುಂದ್ರ ಆಗಿದ್ಯಾ, ಅದಕ್ಕೆ ನನ್ಗೂ ಬೇಜಾರು. ನಿನ್ ಜೊತೆ ಮಾತಾಡ್ಬೇಕು ಕಣೆ ಜಾಜಿ. ಮತ್ತೀಗೇನು ಹಾಡ್ ಹಾಡ್ತಿದ್ದೀವಾ? ಮಾತಾಡ್ತಾನೆ ಇದೀವಿ ತಾನೆ? ಹಾಗಲ್ವೇ. ಮತ್ ಹೇಗೋ ನಿನ್ ಜೊತೆ ಹೊರಗೋಗಿ ಏಕಾಂತದಲ್ಲಿ ಮಾತಾಡ್ಬೇಕು. ಈಗ್ಲೂ ನಾವು ಹೊರಗೆ ಇರೋದಪ್ಪ. ಮನೆ ಹಿತ್ಲನ್ನ ಯಾರು ಹೊರಗಡೆ ಅನ್ನಲ್ಲ. ಮನೆ ಹಿತ್ಲಲ್ಲಿ ತಮ್ಗೆ ಏಕಾಂತ ಇಲ್ವಾ ದೊರೆ? ಇಲ್ಲಿ ಎಲ್ಲ ಇರ್ತಾರೆ, ನಾನು ನೀನು ಇಬ್ಬರೇ ಇರಬೇಕು, ಅದಕ್ಕೆ ಏಕಾಂತ ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಜ್ಞಾನ, ಏನ್ ಪಾಂಡಿತ್ಯ! ನಂಗೆಲ್ಲ ಗೊತ್ತು, ನಾನು ಜಾಣನೆ. ಆದ್ರೆ ನೀನೇ ನನ್ನ ಪೆದ್ದ ಅನ್ನೋದು. ಅಯ್ಯೋ ಇಲ್ಲಪ್ಪ, ನೀನು ಜಾಣ್ ರಾಮ ಆಯ್ತಾ? ಹಾಗಾದ್ರೆ ಈ ಜಾಣ್ ರಾಮ ಹೇಳ್ದಂಗೆ ಕೇಳಲ್ವಾ? ಜಾಣ್ ರಾಮಂಗೆ ಏನಾಗ್ಬೇಕೀಗ? ನಿನ್ ಜೊತೆ ಆಚೆ ಹೋಗ್ಬೇಕು. ಸರಿ ಆಯ್ತು ಬಾ, ಸ್ವಲ್ಪ ಹೊತ್ತು ಮಾತ್ರ ತಿರ್ಗಾಡ್ಕೊಂಡ್ ಬರೋಣ. ಈಗ ಬೇಡ, ಸಂಜೆ ಮೇಲೆ ಹೋಗೋಣ. ಸಂಜೆ ಮೇಲೆ ಹೋದ್ರೆ ಅಜ್ಜಿ ಬೈದ್ರೆ? ಅಜ್ಜಿಗೆ ಬಿಡಿಸೇಳು, ಅರ್ಥ ಮಾಡ್ಕೋತಾರೆ. ಇವತ್ತು ಮನೇಲಿ ನಡೆದ ಘಟನೆಗಳನ್ನೆಲ್ಲ ಸೂಕ್ಷ್ಮ ಗಮನಿಸಿದ್ಯಾ ಶೇಖರಿ? ನೋಡು, ಏನೇ ಆದರೂ ಆ ಬಂಗಾರಿ ಅಮ್ಮನವ್ರ ಮೇಲೆ ಪ್ರಮಾಣ ಮಾಡಲಿಲ್ಲ. ಹೌದು, ಅವನಿಗೆ ಭಯ ಶೇಖರಿ. ಅಮ್ಮನವ್ರ ಮೇಲೆ ಆಣೆ ಮಾಡಿಬಿಟ್ರೆ ತಾನೆಲ್ಲಿ ಸುಟ್ಟೋಗ್ತೀನಿ ಅನ್ನೋ ಭಯ. ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟ. ಆದ್ರೆ ನನ್ನ ಮಗಳ ಮೇಲೆ ಪ್ರಮಾಣ ಮಾಡಿದನಲ್ಲ ದೇಶಿಕ್ರೆ. ಮೊದಲೇ ಜಾಜಿ ಅಲ್ಪಾಯುಷಿ. ಈಗ ಈ ಸುಳ್ಳು ಪ್ರಮಾಣದಿಂದ ಆಗೋ ಪರಿಣಾಮದ ಅರಿವಿದ್ಯಾ ಬಂಗಾರಿಗೆ? ಅಯ್ಯೋ ದೇವ್ರೆ, ನಮ್ಮನೆಲ್ಲೇ ಇವೆಲ್ಲ ಯಾಕೆ ನಡೆಯುತ್ತೆ ದೇಶಿಕ್ರೆ? ಸುಳ್ಳು ಪ್ರಮಾಣ ಮಾಡಿದಾನೆ, ನನ್ನ ಮಗಳ ಗತಿ ಏನು? ಈಗ ತಾನೇ ಈ ಮನೇಲಿ ಒಂದು ಗರ್ಭಪಾತ ಆಗಿದೆ. ಅದು ತುಂಬ ಗರ್ಭಿಣಿಯ ಗರ್ಭಪಾತ. ಮನೇಲಿ ಸೂತ್ಕ ಬೇರೆ. ದಿನ ಒಂದಲ್ಲ ಒಂದು ಅಪಶಕನಗಳು ನಡೀತಲೇ ಇವೆ. ಇದ್ರ ಮೇಲೆ ಇವನ್ ಬೇರೆ ಆ ಹುಡುಗಿ ತಲೆ ಮೇಲೆ ಕೈ ಇಟ್ಟು ಸುಳ್ಳು ಪ್ರಮಾಣ ಮಾಡಿದ್ದಾನೆ. ಇವೆಲ್ಲ ಏನ್ ಸೂಚಿಸುತ್ತೆ? ನಿನ್ನ ಮಗಳು ಸಾವು ಹತ್ತಿರದಲ್ಲೇ ಇದೆ ಶೇಖರಿ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಿನ್ನ ಜೋಪಾನದಲ್ಲಿ ನೀರು. ಜಾಜಿನ ಯಾವುದೇ ಕಾರಣಕ್ಕೂ ಆಚೆ ಕಳಿಸ್ಬೇಡ. ಸಂಜೆ ಆದ್ಮೇಲಂತೂ ಅಮ್ಮನವ್ರ ರಕ್ಷೆ ಇರೋ ಈ ಮನೆ ಹೊಸಲು ದಾಟೋ ಹಾಗಿಲ್ಲ ಅವಳು.
ಜಾಜಿಗೇನು ಆಗಬಾರ್ದು. ಜಾಜಿಗೇನಾದ್ರೂ ಆದ್ರೆ ನಾನು ಬದುಕಿರಲ್ಲ ದೇಶಿಕರೇ. ಬಿಡ್ತೋನು ಹಾಗೆಲ್ಲ ಮಾತಾಡಬಾರ್ದು ಶೇಖರಿ. ದಯವಿಟ್ಟು ಜಾಜಿಗೆ ವಿಷಯ ತಿಳಿಸಿ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಕಟ್ನಿಟ್ ಮಾಡು. ಮುಖ್ಯವಾಗಿ ಇನ್ನು 2 ದಿನ ಸಂಜೆ ಮೇಲೆ ಅವಳು ಆಚೆ ಹೋಗೋ ಹಾಗೇ ಇಲ್ಲ. ಹೋಗು ಶೇಖರಿ, ಜಾಜಿಗೆ ಹೋಗಿ ಹೇಳು. ಹಠ ಅಂದರೆ ಹಠ ನಿಂದು. ಸರಿ ಆಯಿತು. ಸಂಜೆ ಮೇಲೆ ತಯಾರಾಗಿರೋ, ಹೋಗೋಣ. ಸಂಜೆ ಅಪ್ಪ ಬಿಡ್ಲಿಲ್ಲ ಅಜ್ಜಿ ಬಿಡ್ಲಿಲ್ಲ ಅನ್ಬಾರ್ದು, ಬರಬೇಕು. ಬರ್ತೀನಿ ಕಣೋ. ನೀನ್ ಕರೆದ್ರೆ ಬರಲ್ಲ ಅಂತಿನ, ಸ್ಮಶಾನಕ್ಕೆ ಬೇಕಿದ್ರು ಬರ್ತೀನಿ. ಅರೇ ಬಾ, ನೀನು ಕರ್ಕೊಂಡು ಹೋಗ್ತಿರೋದು ಸ್ಮಶಾನಕ್ಕೇನೆ. ರಕ್ತ ಕುಡಿದು ಅಲ್ಲೇ ಹೂತ್ ಬಿಡ್ತೇನೆ. ಜಾಜಿ, 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 ಹೊರಗಡೆಯಿಂದ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಹೊರಗಿದ್ನಪ್ಪ. ಹೊರಗಡೆ ಯಾಕೆ ಹೋಗಿದ್ದೆ? ಬಂಗಾರಿ ಮಾತಾಡೋದಕ್ಕೆ ಅಂತ ಕರೆದಿದ್ದ, ಅದಕ್ಕೆ ಹೋಗಿದ್ದೆ. ದೇಶಿಕರು ಹೇಳಿದ್ದಾರೆ ನಿನ್ನ ಮನೆಯಿಂದ ಹೊರಗಡೆನೆ ಕಳಿಸಬಾರ್ದಂತೆ, ಅದರಲ್ಲೂ 2 ದಿವಸ ಸಂಜೆ ಆದ್ಮೇಲೆ ಹೊಸಲೇ ದಾಟಬಾರ್ದಂತೆ. ಯಾಕಪ್ಪ, ಅವ್ರು ಯಾಕೆ ಹಾಗಂದ್ರು? ಮೇಲಿಂದ ಮೇಲೆ ಅಪಶಕನಗಳಾಗ್ತಾ ಇದೆ. ಈಗಷ್ಟೇ ಸುನೀತಂಗೆ ಗರ್ಭಪಾತ ಆಗಿದೆ. ನೀನೂ ಬಸಿರಿ, ನಿನ್ಗೆ ಕಂಟಕ ಇದೆಯಂತೆ. ಅದಕ್ಕೆ ವಿಶೇಷವಾಗಿ ಮುತುವರ್ಜಿ ತಗೋ ಅಂತ ಹೇಳಿದ್ದಾರೆ. ಅಯ್ಯೋ, ಹಾಗಂತ ಭಯ ಪಡುವಂಥದ್ದೇನೂ ಇಲ್ಲ ಮಗಳೇ. ಸಂಜೆ ಆದ್ಮೇಲೆ ನಾವು ಯಾರೂ ಹೊರಗಡೆ ಹೋಗೋಲ್ಲ, ಹಾಗೆ ಇದ್ಬಿಟ್ರೆ ಆಯ್ತು ಅಷ್ಟೇ. ನಿನಗೆ ಗೊತ್ತಿರಲಿ ವಿಷಯ ಅಂತ ಹೇಳಿದೆ. ಹಾಗೆ ಇರ್ತೀಯ ಅಲ್ವಾ? ಈ ಅಪ್ಪನ ಮಾತು ನಡೆಸ್ಕೊಡ್ತೀಯ ಅಲ್ವಾ? ಸಂಜೆ ಅಪ್ಪ ಬಿಡ್ಲಿಲ್ಲ ಅಜ್ಜಿ ಬಿಡ್ಲಿಲ್ಲ ಅನ್ಬಾರ್ದು, ಬರಬೇಕು. ಹೋಗಲ್ಲ ಅಲ್ವಾ ಎಲ್ಲೂ ಹೊರಗಡೆ? ಆಯ್ತಪ್ಪ. ಲೇ ಜಾಜಿ, ಯಾಕೆ ಸಪ್ಕಿದೀಯಾ? ಏನಾಯ್ತೆ? ಏನಿಲ್ಲ ಅಜ್ಜಿ. ಪರವಾಗಿಲ್ಲ, ಹೇಳು, ಏನಾಯ್ತು ಅಂತ ಹೇಳು. ದೇಶಿಕರು ನಾನು ಸಂಜೆ ಆದಮೇಲೆ ಹೊರಗೆ ಹೋಗಬಾರ್ದು ಅಂತ ಅಪ್ಪನ ಹತ್ರ ಹೇಳಿದ್ರಂತೆ. ಬಸ್ರಿ ಹೆಣ್ಮಗ್ಳಲ್ವಾ, ಅದಕ್ಕೆ ಹಾಗೆ ಹೇಳಿರ್ತಾರೆ. ಆದರೆ ಅಜ್ಜಿ, ಬಂಗಾರಿ ಇವತ್ತು ಸ್ವಲ್ಪ ಆಚೆ ಹೋಗೋಣ ಸಂಜೆ ಅಂತ ಹೇಳಿದ್ದ. ನಾವಿಬ್ಬರು ಮಾತಾಡ್ಕೊಳ್ದೆ ತುಂಬ ದಿನ ಆಯಿತು. ಅದಕ್ಕೆ ನಾನು ಹ್ಞೂ ಅಂದೆ. ಅಪ್ಪ ನೋಡಿದ್ರೆ ಸಂಜೆ ಆದಮೇಲೆ ಎಲ್ಲೂ ಹೊರಗೆ ಹೋಗಬೇಡ ಅಂತಿದ್ದಾರೆ. ಬಂಗಾರಿ ಏನಾದರೂ ಕೇಳಿಸ್ಕೊಂಡ್ರೆ ತುಂಬ ಬೇಜಾರು ಮಾಡ್ಕೊಳ್ತಾನೆ. ಬಂಗಾರಿ ನಿನ್ ಜೊತೆ ಮಾತಾಡೋದಕ್ಕೆ ಹೊರಗೆ ಯಾಕೆ ಹೋಗ್ಬೇಕು? ಅದು ಸಂಜೆ ಆದ್ಮೇಲೆ. ನಿಮ್ಗಿನ್ನೂ ಅವನ ಮೇಲೆ ಅನುಮಾನ ಹೋಗಿಲ್ವಾ ಅಜ್ಜಿ? ಅನುಮಾನ ಅಲ್ಲ ಕಣೆ, ಬಸ್ರಿ ಹೆಣ್ಮಗಳು ಸಂಜೆ ಆದ್ಮೇಲೆ ಹಾಗೆಲ್ಲ ಓಡಾಡಬಾರ್ದು. ಮನೇಲೆ ಕೂತ್ಕೊಂಡು ಎಷ್ಟು ಬೇಕಾದರೂ ಮಾತಾಡಿ, ಅದನ್ನೇ ಅವನಿಗೂ ಹೇಳು. ಬಂಗಾರಿ, ನಾನೆಲ್ಲ ಕೇಳಿಸ್ಕೊಂಡೆ. ಸಂಜೆ ನನ್ನ ಜೊತೆ ಬರಲ್ಲ ತಾನೇ? ಸರಿ, ಏನಾದರೂ ಮಾಡ್ಕೋ. ಬಂಗಾರಿ ಹಾಗಲ್ಲ ಕಣೋ. ಬಂಗಾರಿ, ಯಾಕೋ ಸಿಟ್ಟು ಮಾಡ್ಕೊಂಡಿದ್ಯಾ? ಬಿಡು, ನನ್ನ ಹತ್ರ ಮಾತಾಡ್ಬೇಡ. ಈಗ ಕೋಪ ಮಾಡ್ಕೊಳ್ಳೋ ಅಂಥದ್ದೇನಾಯ್ತು, ಅದನ್ನಾದ್ರೂ ಹೇಳು. ನಾನು ಇಷ್ಟು ಪ್ರೀತಿಯಿಂದ ಹೊರಗಡೆ ಹೋಗೋಣ ಅಂತಂದೆ, ಆದ್ರೆ ಬಿಡು, ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ಲೋ ಬಂಗಾರಿ, ಅಜ್ಜಿ ಹೇಳಿದ್ರೆ ನೀನ್ ಕೇಳಿಸ್ಕೊಂಡ ಅಲ್ವಾ? ಸಂಜೆ ಮೇಲೆ ಎಲ್ಲೂ ಹೊರಗೆ ಹೋಗೋ ಹಾಗಿಲ್ಲ ಅಂದ್ರು. ದೇಶಿಕರು ಅಪ್ಪನ್ಗೆ ಎಚ್ಚರಿಕೆ ಕೊಟ್ಟಿದಾರಂತೆ ಕಣೋ. ಹಾಗಿದ್ರು ನಾನು ನಿನ್ ಜೊತೆ ಬಂದ್ರೆ ಅಪ್ಪನ್ ಕೊಟ್ಟ ಮಾತು ತಪ್ಪದಾಗ ಆಗಲ್ವೇನೋ? ಅದಕ್ಕಿಂತ ಮುಂಚೆ ನನಗೆ ಮಾತು ಕೊಟ್ಟಿಲ್ಲ ಹೊರಗಡೆ ಹೋಗೋಣ ಅಂತ. ಈಗ ನೀನ್ ಬಂದಿಲ್ಲ ಅಂದ್ರೆ ಮಾತಿಗೆ ತಪ್ಪದಾಗ ಆಗಲ್ವಾ? ಅರ್ಥ ಮಾಡ್ಕೊಳ್ಳೋ. ದೊಡ್ಡವ್ರ ಮಾತು ತಪ್ಪಕ್ಕಾಗತ್ತೇನೋ? ಅವ್ರ ಮಾತಿಗೆ ಬೆಲೆ ಕೊಡ್ಬೇಕು ಕಣೋ. ಹಾಗಾದ್ರೆ ನನ್ ಪ್ರೀತಿ ಬೆಲೆ ಇಲ್ವಾ? ನನ್ ಪ್ರೀತಿ ನಿರಾಕರಿಸ್ಬೋದಾ? ನಾನೆಲ್ಲೋ ಹಾಗಂದೆ. ಬರಕ್ಕಾಗಲ್ಲ ಅಂದ ಕೂಡ್ಲೆ ನಿನ್ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಪ್ರೀತಿ ಇದ್ರೆ ನನ್ನ ಜೊತೆ ಬರಲ್ಲ ಅಂತ ಹೇಳ್ತಿರ್ಲಿಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡೋ. ದೇಶಿಕರು ಅಜ್ಜಿ ಅಪ್ಪ ಎಲ್ಲರೂ ಹೋಗ್ಬೇಡ ಅಂತ ಹೇಳಿರುವಾಗ ನಾನು ನಿನ್ ಜೊತೆ ಬರೋದು ಚೆನ್ನಾಗಿರೋದಿಲ್ಲ.
ನಾನು ಬರಲ್ಲ. ಬರಲ್ವಾ? ನಾನು ಕರೆದ್ರೆ ಬರಲ್ವಾ? ನೀನ್ ಹೇಗ್ ಬರ್ಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ಬರಲ್ಲ ಅಂದ್ರೆ ಇವತ್ತು ನೀನ್ ಬಿಡೋ ಪ್ರಮೇಯನೇ ಇಲ್ಲ. ಜಾಜಿ, ನೀನ್ ನನ್ನ ಜೊತೆ ಬರಲೇಬೇಕು.